संत शिरोमणी नामदेव महाराज की जय। नामदेव महाराज की जय। जय शिरडी। संत शिरोमणी नामदेव महाराज की जय। ಕೆಲ ದಿನಗಳ ಹಿಂದೆ ನಮ್ಮ ಒಂದು ಸಮಾಜ ಬಾಂಧವರಾಗಿದ್ದರು ಅವರು ತಮ್ಮ ಜಾತಿಯ ಪ್ರಮಾಣ ಪತ್ರ ಸಲುವಾಗಿ ಒಂದು ಅರ್ಜಿ ಸಲ್ಲಿಸಿದರು ತಹಸೀಲ್ದಾರ್ ಆಫೀಸ್ಗೆ. ಸೊ ಆ ಅರ್ಜಿಯನ್ನು ಸ್ವೀಕರಿಸುತ್ತಾ ಈ ತಹಸೀಲ್ದಾರಿ ಕಾರ್ಯಾಲಯದಿಂದ ನಮಗೆ ಜಾತಿಯ ಪ್ರಮಾಣ ಪತ್ರ ನಮ್ಮ ಸಮಾಜ ಬಾಂಧವರಿಗೆ ಸಿಕ್ಕಿತ್ತು. ಬಟ್ ಒಂದು ಭಾಳ ದೊಡ್ಡ ತಪ್ಪು ಅನ್ನಬೇಕು ಏನು ಮಾಡಬೇಕಂತನ ಮಾಡಿದ್ದಾರೆ, ಅದೇನು ಗೊತ್ತಾಗ್ತಾ ಇಲ್ಲ. ಒಂದು ಮನುಷ್ಯತ್ವ ಧರ್ಮ ಅಂದರೆ ಅವನದು ಐಡೆಂಟಿಫಿಕೇಷನ್ ಇರುತ್ತೆ ಸಮಾಜದಲ್ಲಿ. ಆ ಧರ್ಮವನ್ನು ಅವ್ರಿಗೆ ಬದಲಾಯಿಸಿ ಹಿಂದೂ ನಾಮದೇವ್ ಶಿಂಪಿ ಆಗಬೇಕಾಗಿದ್ದು ಅವರು ಮುಸ್ಲಿಂ ಶಿಂಪಿ ಅಂತ ಮಾಡಿದ್ದಾರೆ. ಇದಕ್ಕಿಂತ ದುರ್ಲಕ್ಷ್ಯ ಕಾರ್ಬಾರು ಈ ಏನು ಅಫಿಷಿಯಲ್ ಮಂದಿ ಮಾಡ್ತಾ ಇದ್ದಾರಲ್ಲ ಅವ್ರ ಮೇಲೆ ಈ ಪ್ರಶಾಸನದವರು ಸಕ್ತ ಕ್ರಮವನ್ನು ತೆಗೆದು ಆ ಯಾರ ಅಧಿಕಾರಿ ಇದು ತಪ್ಪವನ್ನು ಮಾಡಿದ್ದಾರೆ ಅವ್ರ ಮೇಲೆ ಸಕ್ತ ಕ್ರಮವನ್ನು ತಗೋಬೇಕು ಅಂತ ನಮ್ಮ ಸಮಸ್ತ ಬೆಳಗಾವಿ ಶಿಂಪಿ ಸಮಾಜ ವತಿಯಿಂದ DC ಸಾಹೇಬರಿಗೆ ಮನವಿ ಕೊಡಲಿಕ್ಕೆ ಇವತ್ತು ನಾವು ಬಂದಿದ್ವಿ. ಅಪರಾಧ ಅಂದರೆ ಏನು ಅಪರಾಧ ಅಲ್ಲ, ಇದು ಭಾಳ ದೊಡ್ಡ ಅಪರಾಧ. ಅದಕ್ಕಾಗಿ ನಾವು ಆ ಏನು ಕನ್ಸರ್ನ್ ಆಫೀಸರ್ ಇವನ್ನು ಸರ್ಟಿಫಿಕೇಟ್ ಜನರೇಟ್ ಮಾಡಿದ್ದಾರೆ ಅವ್ರಿಗೂ ತಾತ್ಕಾಲವಾಗಿ ಸಸ್ಪೆಂಡ್ ಮಾಡಬೇಕು ಮತ್ತು ಅವ್ರ ಮೇಲೆ ಏನು ಕಾಯ್ದೆ ಪ್ರಕಾರ ಬರುತ್ತೆ ಸೂಕ್ತ ಕ್ರಮವನ್ನು ತಗೋಬೇಕು. ಮತ್ತು ಈ ತಪ್ಪದಿಂದ ಆ ಹುಡುಗಗೆ ಏನು ಪ್ರಾಬ್ಲಮ್ ಆಗಿದ್ದಾವೆ ಅವನ ಅಡ್ಮಿಷನ್ ಸಲುವಾಗಿರಲಿ ಬಾಕಿ ಕೆಲಸ ಸಲುವಾಗಿರಲಿ ಆ ತಪ್ಪಿಗೆ ಯಾರು ಈಗ ಜವಾಬ್ದಾರಿ ಯಾರು ಯಾರ ಕಡೆ ಹೋಗಬೇಕು, ಯಾವ ಏರಿಯಾದಾಗೈತೆ, ಯಾವ ವಾರ್ಡ್ದಾಗ? ಅದು ನಮ್ಮ ಇದು ಕಡೆ ಬಾಜಾರ್ನಲ್ಲಿ ಇರುವ ಭುಯಿಗಲ್ಲಿನಲ್ಲಿ ಒಬ್ಬರು ಖಟಾವ್ಕರ್ ಅಂತ ನಮ್ಮ ಸಮಾಜ ಬಾಂಧವರು ಇರ್ತಾರೆ, ಅವ್ರಿಗಾಗಿದೆ. ಆ ಸಂಬಂಧಪಟ್ಟ ಗ್ರಾಮ ಲೆಕ್ಕಾಧಿಕಾರಿ RI ತಹಸೀಲ್ದಾರ್ ಮೇಲೆ ಕ್ರಮ ಆಗ್ಬೇಕಂದ್ರೆ ಎಲ್ಲ ಆಫೀಸರ್ ಮೇಲೆ ಆ ಸಂಬಂಧಪಟ್ಟ ಎಲ್ಲ ಅಧಿಕಾರಿ ಮೇಲೆ ಅವರು ಸಸ್ಪೆಂಡ್ ಮಾಡಬೇಕು ಅಂತ ನಮ್ದು ಎಲ್ಲ ಸಮಾಜದ ವತಿನ ನಾವು ಅದು ಮನವಿ ಕೊಡ್ಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಸರ್ ಎಷ್ಟು ದಿವಸದಿಂದ ಆಗೈತೆ ಸರ್ ಸರ್ಟಿಫಿಕೇಟ್ ಕೊಟ್ಟರು? ಈಗ ನಮಗೆ ಇದು ಸರ್ಟಿಫಿಕೇಟ್ 8 ದಿನ 7 ಮೇಗೆ ನಮಗೆ ಅದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಅವ್ರನ್ನ ಏನಾದರೂ ಕೇಳಿದ್ರೆ ವಿಚಾರ ಮಾಡಿದ್ದೀರಾ? ನಾವು ಈಗ ಅವ್ರಿಗೆ ಅರ್ಜಿ ಸಲ್ಲಿಸಿದ ಮೇಲೆ ಅದು ನಮ್ಮದು ತಪ್ಪಲ್ಲ ಅದು ನಿಮ್ಮದು ತಪ್ಪಲ್ಲ ಅಂತ ಒಬ್ಬರು ತಮ್ಮ ಆರೋಪವನ್ನು ಬೇರೆದವ್ರಿಗೆ ಹಾಕ್ತಾ ಇದ್ದಾರೆ ಮತ್ತು ಇದರ ಮೇಲೆ ಎಸ್ಕೇಪ್ ಆಗೋದು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಅರ್ಜಿ ಪ್ರಮಾಣ ಪತ್ರ ವಾಪಸ್ ಬಂದ ಮೇಲೆ ಅದರಲ್ಲಿ ಹಿಂದೂ ನಾಮದೇವ್ ಶಿಂಪಿ ಇದು ಉಲ್ಲೇಖ ಆಗಬೇಕಾಗಿತ್ತು, ಇದರ ಬದಲಾಗಿ ಮುಸ್ಲಿಂ ಶಿಂಪಿ ಅಂತ ಅವರು ಉಲ್ಲೇಖ ಮಾಡಿದ್ದಾರೆ. ಇದಕ್ಕಿಂತ ಹೆಚ್ಚಿನ ದೊಡ್ಡ ತಪ್ಪು ಯಾವುದು ಅಂತ ನಮಗೆಲ್ಲ ಗೊತ್ತಾಗಿದೆ. ಇಷ್ಟು ದೊಡ್ಡ ತಪ್ಪು ಮಾಡಿದ್ದಾರೆ ಅಂತಂದ್ರೆ ಅಧಿಕಾರಿಗಳು ಯಾವುದೇ ಒಂದು ಕೆಲಸ ಮಾಡಬೇಕಂತಂದ್ರೆ ಎಚ್ಚರಿಕೆಯಿಂದ ಮಾಡಬೇಕು. ಇಷ್ಟು ದುರ್ಲಕ್ಷ್ಯದಿಂದ ಮಾಡಿದ್ರೆ ನಮ್ಮಂಥ ಸಾಮಾನ್ಯ ಜನರು ಎಲ್ಲಿ ಹೋಗಬೇಕು? ಇದು ಅಡ್ಮಿಷನ್ಗಾಗಲಿ ಹುಡುಗರಿಗಾಗಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದ್ರ ಸಲುವಾಗಿ ಎಲ್ಲ ಏನೇನು ಈ ಸಂಬಂಧಪಟ್ಟ ಅಧಿಕಾರಿಗಳದಾರಲ್ಲ ಅದ್ರ ಮೇಲೆ ಕಾರ್ಯವಾಹಿ ಮಾಡಬೇಕು, ಅವ್ರು ಸಸ್ಪೆಂಡ್ ಮಾಡಬೇಕು. ಇಷ್ಟೆಲ್ಲ ನಮ್ಮ ಸಮಾಜದವರು ಬಂದು ಇದನ್ನೆಲ್ಲ ನಾವು ಮನವರಿಕೆ ಮಾಡಿದ್ದೇವೆ. ಇದೊಂದು ಅವ್ರಿಗೆ ಒಂದು ಎಚ್ಚರಿಕೆ ಅಂತ ಕೊಡ್ತಿದ್ದೇವೆ. ಇನ್ನು ಮುಂದೆ ಇಂಥ ಏನಾರು ತಪ್ಪಾತಂತಂದ್ರೆ ನಾವೆಲ್ಲರೂ ನಮ್ಮ ಸಮಾಜದವರು ಕೂಡ ರೋಡ್ಗೆ ಧರಣಿಯನ್ನು ಕೊಡ್ತೀವಿ ಅಂತ. ಯಾರು ತಪ್ಪು ಮಾಡಿದಾರೆ ಅವಾಗಲೇ ಅವ್ರಿಗೆ ಗೊತ್ತಾದ್ಮೇಲೆ ಅವ್ರು ಬಂದು ನಮಗೆ ಕ್ಷಮೆ ಕೇಳಬೇಕಾಗಿತ್ತು. ಅವ್ರೇನು ಆ ರೀತಿಯಾದ ಅವ್ರ ಕ್ಷಮೆನೂ ಕೇಳಿಲ್ಲ, ನಮಗೆ ಅವ್ರು ಭೇಟಿನೂ ಆಗಿಲ್ಲ. ಅದು ನಮ್ಮ ತಪ್ಪಲ್ಲ ನಿಮ್ಮ ತಪ್ಪಲ್ಲ ಅವ್ರದ್ದು ಇವ್ರದ್ದು ಅಂತ ಒಬ್ಬರ ಮೇಲೆ ಒಬ್ಬರು ಅಧಿಕಾರಿಗಳು ತಮ್ಮ ಮೇಲೆ ಒಬ್ಬರ ಮೇಲೆ ಒಬ್ಬರು ಆರೋಪನ ಹಾಕ್ತಿದ್ದಾರೆ. ಈ ಆರೋಪ ಹಾಕೋದ್ರಿಂದ ಅವ್ರಿಗೆ ಪರಿಣಾಮ ಕೆಟ್ಟಾಗುತ್ತೆ ರೀ ಸರ್. ಇದ್ರ ಸಲುವಾಗಿ ನಾವು ಹೇಳ್ತೀವಿ, ಇನ್ನೊಮ್ಮೆ ಎಚ್ಚರಿಕೆ ಕೊಡ್ತಿದ್ದೀವಿ ಅವ್ರಿಗೆ. ಅವರಾಗಲೇ ಬಂದು ಹೇಳಬೇಕು ನಮಗೆ ಇದು ನಮ್ಮ ಕಡೆಯಿಂದ ತಪ್ಪಾಗಿದೆ, ಇದನ್ನ ನಾವು ತಿದ್ದುಪಡಿ ಮಾಡಿಕೊಡ್ತೀವಿ ಅಂತಂತಂದು ಅವ್ರು ಹೇಳಬೇಕು. ಇಲ್ಲ ಅಂತಂತಂದರೆ ನಾವು ಅವರಿಗೆ ಎಚ್ಚರಿಕೆ ಕೊಡ್ತಿದ್ದೀವಿ. ಇನ್ನೊಂದ್ಸರಿ ಏನಾದರೂ ಈ ರೀತಿ ತಪ್ಪಾದರೆ ನಾವೆಲ್ಲರೂ ಶಿಂಪಿ ಸಮಾಜ ವತಿಯಿಂದ ಎಲ್ಲರೂ ನಾವು ಸೇರಿ ರೋಡಿಗಿಳಿದು ಧರಣಿಯನ್ನು ಕೊಡ್ತೀವಿ. ಇದು ಮಾತ್ರ ಕಟ್ಟಿಟ್ಟ ಬುದ್ಧಿ. ತಮ್ಮ ಪರಿಚಯ ಹೇಳಿ. ನೇತ್ರಾವತಿ ವಿನೋದ್ ಭಾಗವತ್, ನಾನು नगर सेविका माधवा रोड ಅಂದರೆ वार्ड नंबर बेळगाव नामदेव शिल्पी समाज खडे बाजार बेळगाव इथून एक आम्ही अर्ज देण्यासाठी इथं जमलेलो आहोत. आमचे एक समाज बांधव अद्वैत सुजित खटावकर यांच्या मुलाचे अर्ज तुमच्या तहसीलदार ऑफिसमध्ये जात प्रमाणपत्रासाठी दिलेला होता, इन्कम अँड कास्ट सर्टिफिकेटसाठी. तिथं देऊन त्यांनी आमची हिंदू जात असलेली एकदम बदली करून ती मुसलमान म्हणून जात केलेली आहे. आम्ही कित्येक वर्ष वंश परंपरागत अजूनही झालं तरी नामदेव शिंपी समाजासाठी झटत आलेलो आहोत. प्रत्येक समाज आमच्यात एक ह्याच्याप्रमाणे राहिलेला आहे. पण एकदम आमची अशी जात बदली करणं आणि हा एवढे मोठे अधिकारी असे कृत्य करत असेल तर त्यांनी जबाबदारी धरली पाहिजे. गव्हर्नमेंटनं त्यांच्यावर ॲक्शन घेतलीच पाहिजे आणि त्यांना सस्पेंड करावं. आणि जर एवढ्यात जरी नाही बघलं आणि जर अशी चूक वरचेवर घडत गेली तर आम्ही आमच्या सर्व समाज बांधवांना
एकत्र करून रस्त्यावर उतरून मोठं आंदोलन करू शकतो, करणारच. जन्मतारीख एखाद्या वेळेला चुकू शकेल किंवा जी इन्कम सर्टिफिकेटप्रमाणे त्याचा वार्षिक उत्पन्न ती आकडा चुकू शकेल, पण ही गंभीर बाब जातीयच्या दृष्टिकोनातून जी जातीबद्दल जो नमुना तो दिलेला आहे त्याच्यामध्ये दाखल केलेला आहे तो फार घोर अपराध असला हा आहे आणि त्याबद्दल सरकारने ताबडतोब तातडीनं त्याच्यावरती ॲक्शन घेणं जरुरी आहे. कारण ही गंभीर चूक झालेली आहे, ही त्या लोकांना कशी कळली नाही हा मोठा प्रश्न पडलेला आहे. आणि त्या जातीयबद्दलच कसा तो बदल झाला, बाकीचं चुकलं नाही.